ಮುಂದಿನ ಸುದ್ದಿಯನ್ನು ನೋಡೋಣ ಯಾವುದಿದೆ ಅಂತ ಅಂದ್ಬಿಟ್ಟು. ಇನ್ನು ಈ ಶಾಸಕರ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರು ಅಥವಾ ಬೇಡಿಕೆ ಇಟ್ಕೊಂಡಿದ್ದಾರಲ್ವಾ, ಇವ್ರನ್ನ ಅಸಮಾಧಾನಿತರು ಅಂತಲೂ ಹೇಳೋಕ್ಕಾಗಲ್ಲ ನಾವು. ಯಾಕಂದರೆ ಸುಮಾರು ವರ್ಷದಿಂದ ಕಾಯ್ಕೊಂಡು ಕೂತಿದ್ದಾರೆ, ಇವತ್ತು ಅವಕಾಶ ಸಿಗುತ್ತೆ, ನಾಳೆ ಅವಕಾಶ ಸಿಗುತ್ತೆ ಅಂತ. ಇವ್ರ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೇ ಎರಡೆರಡು ಥರದ್ದು ನಿಲುವುಗಳಿದೆ. ಒಂದು, ನೆನೆ CM ಮತ್ತು ಗೃಹ ಸಚಿವರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಇದ್ವಿ. ಸಿದ್ದರಾಮಯ್ಯನವರು ಮತ್ತು ಪರಮೇಶ್ವರ್ ಅವರು ಹೋಗಲಿ ಬಿಡಿ, ಮಾತಾಡ್ಕೊಂಡು ಬರಲಿ, ಅವ್ರಿಗೂ ಆಸೆ ಇದೆ, ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, 2-3 ಬಾರಿ ಅವರು ಶಾಸಕರುಗಳ ಆಯ್ಕೆ ಆಗಿದ್ದಾರೆ ಅಂತ. ಸೊ ಬಟ್ DK ಶಿವಕುಮಾರ್ ಅವ್ರ ನಿಲುವು ಬೇರೆ ಥರ ಇದೆ ಅನ್ನುವಂಥ ವಿಚಾರ. DK ಶಿವಕುಮಾರ್ ಅವರು ಏನು ಹೇಳ್ತಾರೆ ಅಂದರೆ, ಶಾಸಕರು ಅನಗತ್ಯ ಹೇಳಿಕೆ ನೀಡಿದ್ರೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂತ KPCC ಅಧ್ಯಕ್ಷರಾಗಿ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಶಾಸಕರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವುದರಲ್ಲಿ ತಪ್ಪೇನಿಲ್ಲ, ಆದರೆ ಮಾಧ್ಯಮದ ಮುಂದೆ ಅನಾವಶ್ಯಕವಾಗಿ ಏನೇನೋ ಹೇಳಿಕೆ ಕೊಟ್ಟರೆ ಶಿಸ್ತು ಕ್ರಮವನ್ನು ಜರುಗಿಸಲಾಗುವುದು ಅಂತ DCM DK ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟನ್ನು ಕೊಡೋದು, ಇನ್ನೊಂದು ಮತ್ತೊಂದು ಈ ಥರದ್ದೆಲ್ಲ ಮಾಡಿದ್ರೆ ನಾವು ಆ್ಯಕ್ಷನ್ಸ್ ತೆಗೆದುಕೊಳ್ಬೇಕಾಗತ್ತೆ ಅಂತ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ತಮಿಳುನಾಡು ಹೋಗಿ ಬಂದಿದ್ದೀನಿ, ತಿರ್ಗಾ ಹೋಗ್ಬೇಕಾಗಿದೆ, ಅದ್ರ ಬಗ್ಗೆ ರಿಪೋರ್ಟ್ ಸರ್. MLAಗಳು ದೆಹಲಿಗೆ ಹೋಗಿದ್ದಾರೆ, ಒಂದು 25 ಜನ ಎಲ್ಲ ಹೋಗಿದ್ದಾರೆ. CM ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ಮ ತರ ನೀವು ಹೇಳ್ತಾರೆ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯ್ತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ಅಂದ್ರೆ ಸರ್ ಶಿಸ್ತು ಮೀರಿ ನಡ್ಕೋತಾ ಇದ್ದಾರೆ ಅಂತಾನೆ ಸರ್. ಮಾತಾಡಿದ್ದಾರೆ, ಕೇಳಿದ್ದಾರೆ. ನಾನು ಆಯ್ತಪ್ಪ, ನಿಮ್ಮ ಹೋಗಿ ಕೇಳೋದ್ರಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ. ಫಸ್ಟ್ ಟೈಮರು ಆಗಬಾರ್ದು ಅಂತೇನಿಲ್ಲ, ಫಸ್ಟ್ ಟೈಮರು ಆಗಬೇಕು, ಸೆಕೆಂಡ್ ಟೈಮರು ಆಗಬೇಕು. ಹಿಂದೆ ಎಲ್ಲ ನಡೆದಿದೆ, ಸೊ ಏನಿಲ್ಲ ಅಂತ ಹೇಳಿದ್ವಿ. ಬಟ್ ಈಗ ಟೈಮ್ ಅಲ್ಲ, ಈಗ ಟೈಮ್ ಅಲ್ಲ ಸರ್. ಈಗ ಅವ್ರು ಹೇಳ್ತಿದ್ದಾರೆ, ಈಗ ಎಲೆಕ್ಷನ್ ಇನ್ನ ನಡೀತಾ ಇದೆ, ತಮಿಳುನಾಡು ಎಲೆಕ್ಷನ್. ಕೆಲವೆಲ್ಲ ಕಳಿಸ್ಕೊಟ್ಟಿದ್ವಿ, ತಮಿಳುನಾಡಿಗೆ ಕಳಿಸಿದ್ವಿ. ಫಸ್ಟ್ ಎಲೆಕ್ಷನ್ ಮಾಡೋಣ ಸರ್. ಈಗ ಪುನರ್ರಚನೆ ಆಗ್ಬೇಕಾ ಆಗ್ಬಾರ್ದ ಸರ್? ಪುನರ್ರಚನೆ officially I have asked for a report with various section. Let me get the report, then I will act on section. ಈ ಶಾಸಕರುಗಳು ದೆಹಲಿ ಪ್ರವಾಸದ ಮಧ್ಯೆ ಖರ್ಗೆ ಅವರನ್ನು ಭೇಟಿಯಾಗಿ ಚರ್ಚಿಸಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಸಚಿವ ಸಂಪುಟ ಪುನರಚನೆಗಾಗಿ ಶಾಸಕರು ದೆಹಲಿ ಪ್ರವಾಸ ಕೈಗೊಂಡಿರುವಂತಹ ಈ ಸಂದರ್ಭದಲ್ಲೇ KPCC ಅಧ್ಯಕ್ಷರು ಆಗಿರುವ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಖುದ್ದಾಗಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಖರ್ಗೆ ಅವರು ದೆಹಲಿಗೆ ತೆರಳುವ ಮುನ್ನ ಶಿವಕುಮಾರ್ ಅವರು ದಿಢೀರ್ ಭೇಟಿ ಕಾಂಗ್ರೆಸ್ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಸೋಮವಾರ ಮಧ್ಯಾಹ್ನ ಖರ್ಗೆ ಅವರು ಬೆಂಗಳೂರಿನಿಂದ ದೆಹಲಿಗೆ ತೆರಳುವ ಮುನ್ನ ಶಿವಕುಮಾರ್ ಅವರು ಸದಾಶಿವನಗರದ ಖರ್ಗೆ ಅವರ ನಿವಾಸದಲ್ಲಿ ಭೇಟಿಯಾಗಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಮಾತಾಡಿದ್ದಾರೆ. ತಮಿಳುನಾಡು ಚುನಾವಣೆ ಪ್ರಚಾರದ ವಿಚಾರವಾಗಿ ಚರ್ಚಿಸೋಕೆ ಖರ್ಗೆ ಅವರನ್ನ ಭೇಟಿಯಾಗಿರುವುದಾಗಿ ಇದೇ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಬಟ್ ಸಂಪುಟ ಪುನರಚನೆ ನಡೀತಾ ಇರಬೇಕಾದ್ರೆ ಈ ತರ ಇಬ್ರು ಭೇಟಿಯಾಗಿ ಒಂದು ಅರ್ಧ ಗಂಟೆಗಳ ಕಾಲ AICC ಅಧ್ಯಕ್ಷರು KPCC ಅಧ್ಯಕ್ಷರು ಮಾತಾಡಿರ್ಬೋದು, ಒಂದಷ್ಟು ರೀತಿಯಾದಂಥ ಚರ್ಚೆಗೆ ಕಾರಣವಾಗಿದೆ. ಏನು ಮಾತಾಡಿರ್ಬೋದು, ಏನು ಹೇಳಿರ್ಬೋದು ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಕೂಡ, ಗೃಹ ಸಚಿವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತಂದರೆ, ಹಿರಿಯ ಶಾಸಕರು ಸಚಿವ ಸ್ಥಾನ ಕೇಳೋದು ತಪ್ಪೇನಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇರೋದು. ಹಿರಿಯ ಶಾಸಕರು ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ, ಹೈಕಮಾಂಡ್ ಹಿರಿಯ ಸಚಿವರು ರಾಜೀನಾಮೆ ನೀಡಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ರೆ ಅದನ್ನು ಪ್ರಶ್ನಿಸದೆ ಒಪ್ಕೊಳ್ಳೇಬೇಕಾಗತ್ತೆ ಅಂತ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು ಹೇಳಿದ್ದಾರೆ. ಇನ್ನು ಸಚಿವಾಕಾಂಕ್ಷಿಗಳ ದೆಹಲಿ ಭೇಟಿ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ CM ಮತ್ತು ಹೈಕಮಾಂಡ್ ತೀರ್ಮಾನಿಸುತ್ತೆ, ಹೊಸಬರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಸಂಪುಟದಲ್ಲಿರುವಂಥ ಹಿರಿಯರು ರಾಜೀನಾಮೆ ನೀಡಬೇಕು ಎಂದಿದ್ದಾರೆ. ನಾನಾಗಲಿ, ರಾಮಲಿಂಗಾರೆಡ್ಡಿ ಆಗಲಿ, KJ ಜಾರ್ಜ್ ಆಗಲಿ, HK ಪಾಟೀಲ್ ಸೇರಿ ಹಿರಿಯ ಸಚಿವರು ಹೈಕಮಾಂಡ್ ನಿರ್ಧಾರ ಪ್ರಶ್ನಿಸೋಕೆ ಅವಕಾಶ ಇಲ್ಲ. ಹಿರಿಯ ಶಾಸಕರ ದಿಲ್ಲಿ ಪ್ರವಾಸ ಗ್ಯಾಂಬ್ಲಿಂಗ್ ಅಂತ ಕರೆಯುವುದು ಸರಿಯಲ್ಲ ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಅವಕಾಶ ಮಾಡಿಕೊಡ್ಬೇಕು ಅಂತ ಅಂದಾಗ ನಮಗೇನಾದ್ರೂ ನೀವು ಇಲ್ಲ ಬಿಟ್ಕೊಡ್ಬೇಕು ಅಂತ ಅಂದರೆ ಬಿಟ್ಕೊಡ್ಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಪಕ್ಷದ ನಿಲುವಿಗೆ ಏನಿರುತ್ತೆ ಅಥವಾ ಪಕ್ಷಕ್ಕೆ ಏನು ಹೇಳುತ್ತೆ ಅದನ್ನು ಕೇಳಬೇಕಾಗತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಅವರು. ಸೊ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ ಈಗಲಾದ್ರೂ ಅನ್ನೋದು ಪ್ರಶ್ನೆ. ಬಹಳ ದಿನಗಳಿಂದ ಹಿಂಗೆ
ಹಿಂಗಾಗತ್ತಂತೆ ಹಂಗಾಗತ್ತಂತೆ ಅಯ್ಯೋ ಆಗೇ ಬಿಡ್ತಂತೆ ಅಂತೆಲ್ಲ ಇತ್ತಲ್ಲ ಅದೆಲ್ಲ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇತ್ತು. ಈಗೇನಾಗತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ.